ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ಬ್ಲಾಗ್ಸ್. ಏನು ಫೇಸ್ಗೆ ಏನೋ ಹಚ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಎಸ್, ತಮ್ಮನೇಲಿ ನೋಡಿ ಗೊತ್ತಾಗಿರತ್ತೆ ಏನಕ್ಕೆ ಇದು ಫೇಸ್ ಪ್ಯಾಕ್ ಅಂತ. ನಾಟ್ ಓನ್ಲಿ ಫಾರ್ ದಟ್ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಂಡ್ ಪೋರ್ಸ್ ಕಡಿಮೆ ಆಗುತ್ತೆ, ಗ್ಲಾಸ್ ಸ್ಕಿನ್ ಥರ ಆಗುತ್ತೆ. ಸ್ವಲ್ಪ ಏನು ಜಾಸ್ತಿನೇ ಗ್ಲೋ ಬರುತ್ತೆ. ಕನ್ಸಿಸ್ಟೆನ್ಸಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಏನಾದರೂ ಯೂಸ್ ಮಾಡಿ ಕನ್ಸಿಸ್ಟೆನ್ಸಿ ಇರಲಿ. ನೀವು ಇವಾಗ ಏನೇ ಒಂದಾಗಲಿ, ನೀವೊಂದು ಜಿಮ್ಗೆ ಹೋಗಿ ಡಯಟ್ ಮಾಡಿ ವರ್ಕೌಟ್ ಮಾಡ್ತಿದ್ದೀರ ಅಂದರೆ ಯು ಶುಡ್ ಬಿ ಇನ್ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ರಿಸಲ್ಟ್ ಇರಲ್ಲ. ಒಂದು ಸಲ 2 ಸಲ ಮಾಡೋದು, ಮೇಡಮ್ ನನಗೆ ರಿಸಲ್ಟ್ ಇಲ್ಲ ಅಂತ ಅನ್ನೋದು, ರಿಸಲ್ಟ್ ಬರಲ್ಲ. 1 ಸಲ 2 ಸಲ ಯಾವಾಗಲೂ ಒಂದು ಸಲ ಮಾಡೋದೆಲ್ಲ ರಿಸಲ್ಟ್ ಬರಲ್ಲ. ಸೊ ಕನ್ಸಿಸ್ಟೆನ್ಸಿ ಇರಲಿ. ಆ್ಯಂಡ್ ಕೇಳ್ಬೋದು, ತುಂಬ ಫೇಸ್ ಪ್ಯಾಕ್ ಹಾಕ್ತೀರಾ, ತುಂಬ ಅದು ಇದು ಎಲ್ಲ ರೆಫರ್ ಮಾಡ್ತಾ ಇರ್ತೀರಾ. ಸೊ ಯಾವ್ದು ಯೂಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ. ಸೊ ಎಸ್, ನಾನು ನಿಮಗೆ ನನ್ನ ವೀಡಿಯೋಸ್ ನೀವು ಎಲ್ಲಿ ಬೇಕಾದರೂ ಹೋಗಿ ನೋಡಿ. ನಾನು ಯಾವುದೇ ಅಂದರೆ ಈ ಕ್ರೀಮ್ ಹಚ್ಕೊಂಡ್ರೆ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅಂತಂದರೆ, ಅಂದರೆ ಪಿಗ್ಮೆಂಟೇಷನ್ಗೆ ಅಂತ ವೈಟ್ನಿಂಗ್ ಕ್ರೀಮು ಆ ಥರ ಎಲ್ಲ ನಾನು ಎಲ್ಲೂ ಸಜೆಸ್ಟ್ ಮಾಡಿಲ್ಲ. ನಾನು ಸಜೆಸ್ಟ್ ಮಾಡಿರೋದು ಜಸ್ಟ್ ಮಾಯಿಶ್ಚರೈಸರು, ಸನ್ಸ್ಕ್ರೀನು ಆ್ಯಂಡ್ ಸೀರಮ್ಸ್ ಸಜೆಸ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಸ್ಕಿನ್ಗೆ ಬೇಕಾಗಿರೋ ಅಂಥ, ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗೋಕ್ಕೆ ಬೇಕಾಗಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋ ಅಂಥದ್ದು, ನಿಮ್ಮ ಸ್ಕಿನ್ ಲೇಯರ್ಗೆ ಪ್ರೊಟೆಕ್ಷನ್ ಇರೋ ಅಂಥದ್ದು, ಆ ಥರ ಪ್ರಾಡಕ್ಟ್ಸ್ ಅಷ್ಟೇ ನಾನು ನಿಮಗೆ ರೆಫರ್ ಮಾಡಿರೋದು. ಯಾವುದೇ ಏನು ಹೇಳಿ, ಈ ವೈಟ್ನಿಂಗ್ ಕ್ರೀಮು, ಬ್ರೈಟ್ನಿಂಗ್ ಕ್ರೀಮು ಆ ಥರ ಎಲ್ಲ ನಾನು ಎಲ್ಲೂ ರೆಫರ್ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಫೇಸ್ ಪ್ಯಾಕ್ಸ್ ಅಂತ ಬಂದಾಗ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಇಟ್ಕೊಂಡು, ಅಂದರೆ ಮನೆಯಲ್ಲಿ ಸಿಗೋವಂಥದ್ದೇ ಇಟ್ಕೊಂಡು ನಮ್ಮ ಸ್ಕಿನ್ನನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಸೊ ನೀವು ನಂದು ಹಳೆ ವೀಡಿಯೋಸು ನೋಡಿರ್ಬೋದು, ನನ್ನ ಫೇಸ್ ಹೇಗಿತ್ತು, ಹೇಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೂ, ನೀವು ಎಷ್ಟೇ ವರ್ಷದ್ದು ಪಿಗ್ಮೆಂಟೇಷನ್ ಆಗಿದ್ರು ಅಥವಾ ಏನಾದರೂ ಅಂದರೆ ಸ್ಕಿನ್ ಇಶ್ಯೂಸ್, ನಿಮಗೆ ಡಿಸ್ಕಲರೇಷನ್ ಎಷ್ಟೇ ವರ್ಷದ್ದಾಗಿದ್ರು 100% ಕ್ಯೂರ್ ಆಗುತ್ತೆ. ನೀವು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಹೇಳ್ದಂಗೆ 1 ಸಲ 2 ಸಲ ಮಾಡಿ ಬಿಟ್ಬಿಡೋದು ಆ ಥರ ಎಲ್ಲ ಮಾಡಿದ್ರೆ ಹೋಗಲ್ಲ. ಈವನ್ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ. ನನಗೆ 10 ವರ್ಷದಿಂದನೂ ಇದೇ ಥರ ಪ್ರಾಬ್ಲಮ್. ಒಂದು ಸಣ್ಣ ಯಾವುದೋ ಒಂದು ಆ್ಯಕ್ಸಿಡೆಂಟಲ್ಲಿ ನನ್ನ ಮುಖ ಇದಾಗಿದ್ದು, ಅದು ಹಾಗೆ ಮುಖ ತುಂಬ ಇಶ್ಯೂಸ್ನ ಫೇಸ್ ಮಾಡಿದ್ದೀನಿ. ಲೈಕ್ ಸ್ಕಿನ್ ತಿನ್ನಾಗಿರೋದು, ರಿಂಕಲ್ಸು, ತುಂಬ ಸ್ಕಿನ್ ತಿನ್ನಾಗಿ, ರಿಂಕಲ್ಸ್ ಆಗಿ, ಸೆನ್ಸಿಟಿವ್ ಆಗಿದ್ದೆಲ್ಲ ನಾನು ಆಲ್ಮೋಸ್ಟ್ ಪ್ರಿಸ್ಕ್ರೈಬ್ಡ್ ಟ್ರೀಟ್ಮೆಂಟ್ ತೊಗೊಂಡೇನೆ. ಲೈಕ್ ಕೆಮಿಕಲ್ ಪೀಲ್ಸು, PRP ಆ ಥರ ಎಲ್ಲ ಮಾಡಿಕೊಂಡೆ ನನ್ನ ಸ್ಕಿನ್ ಅಷ್ಟೊಂದು ತಿನ್ನಾಗಿದ್ದು, ಲೈಕ್ ಸೆನ್ಸಿಟಿವ್ ಆಗಿದ್ದು ಎಲ್ಲನೂ. ಬಿಸಿಲಿಗೆ ಹೋದರೆ ಸಾಕು, ಇವಾಗ ಸ್ವಲ್ಪ ದಿನ ಆ ಟ್ರೀಟ್ಮೆಂಟ್ ಎಲ್ಲ ಇರೋವಾಗ ಬಿಸಿಲಿಗೆ ಹೋದರೆ ಸಾಕು ನನ್ನ ಸ್ಕಿನ್ ಫುಲ್ಲು ರೆಡ್ ಆಗಿಬಿಡ್ತಾ ಇತ್ತು. ನೋಡಿದವ್ರಿಗೆ ಗೊತ್ತಾಗ್ತಾ ಇತ್ತು ಏನು ಟ್ರೀಟ್ಮೆಂಟೆಡ್ ಸ್ಕಿನ್ ಇದು, ಅಂದರೆ ಇವ್ರ ಸ್ಕಿನ್ ತುಂಬ ಸೆನ್ಸಿಟಿವ್. ಬಟ್ ನನಗದು ಫೀಲ್ ಆಗ್ತಾ ಇರಲಿಲ್ಲ. ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಅಲ್ವಾ ಅಂತ. ನಾನು ಈಗಲ್ಲ, ಸುಮಾರು ಒಂದು 2 ವರ್ಷದ ಹಿಂದೆ ಸಲೂನ್ಗೆ ಹೋಗಿದ್ದೆ. 2 ಇಲ್ಲ, ಒಂದು ವರ್ಷದ ಹಿಂದೆ ಇರ್ಬೋದು. ಸಲೂನ್ಗೆ ಹೋಗಿದ್ದೆ. ಹೈಡ್ರಾ ಫೇಶಿಯಲ್ದು ಯಾವುದೋ ಒಂದು ಸಲೂನಲ್ಲಿ ಆಫರ್ ಇತ್ತು. ಸರಿ, ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು, ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ, ನಿಮಗೆ ಹೈಡ್ರಾ ಫೇಶಿಯಲ್ ಮಾಡಲ್ಲ ಅಂತ. ಸೊ ಇದೇ ಥರನೇ ನೋಡಿದವ್ರಿಗೆ ಆ ಥರ ಫೀಲ್ ಆಗೋ ಥರ ಅಷ್ಟು ಸ್ಕಿನ್ ತಿನ್ನಾಗಿತ್ತು, ತುಂಬ ವರ್ಸ್ಟ್ ಆಗಿತ್ತು. ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಕಿನ್ ಪ್ರಾಬ್ಲಮ್ಸು, ಎಷ್ಟು ಇಶ್ಯೂಸ್ನ ನಾನು ಫೇಸ್ ಮಾಡಿದೆ. ಆ್ಯಂಡ್ ನೋಡಿ, ಇದರಲ್ಲಿ ಈ ಫೋಟೋ ಅಟ್ಯಾಚ್ ಮಾಡ್ತೀನಿ. ಈ ಥರ ಇದ್ದಿದ್ದು ನನ್ನ ಸ್ಕಿನ್ನು ಎಷ್ಟು ಕ್ಲಿಯರ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಕನ್ಸಿಸ್ಟೆನ್ಸಿ ಇರಲಿ, ನೀವು ಏನೇ ಮಾಡೋದಿದ್ರು. ಸೊ ಓಕೆ, ಎಸ್, ಇವತ್ತಿನ ಫೇಸ್ ಪ್ಯಾಕಿಗೆ ಬರೋಣ. ಎಸ್, ನಾನಿಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನು
ಚಿಯಾ ಸೀಡನ್ನ ನೆನೆಸಿದ್ದೆ, ಅದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಹಸಿ ಹಾಲು ಮತ್ತು ಅಲೋವೆರಾ ಜೆಲ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡೆ. ಸೊ ಆ ಪೇಸ್ಟನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ. ಸೊ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು. ಎಸ್, ನೋಡಿದ್ರಲ್ಲ, ಇಷ್ಟೇ. ನೀವು ಏನನ್ನೋ ತುಂಬ ಅಲ್ಲೇನು ಸಾವಿರಾರು ರೂಪಾಯಿಗಟ್ಟಲೆ ಲಕ್ಷಾಂತರ ರೂಪಾಯಿಗಟ್ಟಲೆ ವೇಸ್ಟ್ ಮಾಡಿಕೊಂಡು ಟ್ರೀಟ್ ಮಾಡ್ಕೋಬೇಕು ಅಂತಿಲ್ಲ ನಿಮ್ಮ ಸ್ಕಿನ್ನನ್ನು. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಸಿಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ತುಂಬ ಈಸಿ, ತುಂಬ ಬೇಗನೂ ಆಗುತ್ತೆ. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 2-3 ಸಲ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ನೂ ಚೆನ್ನಾಗಾಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವುದೇ ಭಯ ಇರಲ್ಲ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಥರ ಏನೂ ಇರಲ್ಲ. ಸ್ಕಿನ್ ಚೆನ್ನಾಗಾಗಬೇಕಾ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿ. ನಾನು ಇವಾಗ ಒಂದೊಂದು ಫೇಸ್ ಪ್ಯಾಕ್ ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೂಟ್ ಆಗಲ್ಲ. ಸೊ ಟ್ರೈ ಮಾಡಿ, ನಿಮಗೆ ಸೂಟ್ ಆಗುವಂಥ ನಾನು ಎಷ್ಟೊಂದು ಫೇಸ್ ಪ್ಯಾಕ್ಸ್ ಎಲ್ಲ ಹಾಕಿದ್ದೀನಿ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಅದರಲ್ಲೇ ಕನ್ಸಿಸ್ಟೆನ್ಸಿ ಆಗಿರಿ. 100% ಅಲ್ಲ 1000% ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಅದು ಎಷ್ಟೇ ವರ್ಷದ ಪಿಗ್ಮೆಂಟೇಷನ್ ಇದ್ದರೂ, ಎಷ್ಟೇ ವರ್ಷದ ಡಿಸ್ಕಲರೇಷನ್ ಏನಾದರೂ ಪ್ರಾಬ್ಲಮ್ ಇದ್ದರೂ 1000% ನಿಮ್ಮ ಸ್ಕಿನ್ ಚೆನ್ನಾಗಾಗತ್ತೆ. ಸೊ ಎಸ್, ಇದು ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ತುಂಬ ಹೊತ್ತು ಮಾತಾಡಬಾರ್ದು, ತುಂಬ ಮಾತಾಡ್ಬಿಟ್ಟೆ. ಡ್ರೈ ಆಗಲಿ, ಡ್ರೈ ಆದಮೇಲೆ ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ನನ್ನ ಫೇಸ್ ಡ್ರೈ ಆಗಿದೆ. ಸೊ ವಾಶ್ ಮಾಡ್ಕೊಂಬರೋಣ. ಸೊ ಎಸ್, ನಾನಿವಾಗ ಪ್ಲೇನ್ ವಾಟರಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಅಷ್ಟೇ ಇದನ್ನು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮೊದಲು ಚೆನ್ನಾಗಿ ನೀವು ಯೂಸ್ ಮಾಡೋವಂಥ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡಿಕೊಂಡು ಮುಖನ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ನೀವು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಫೇಸ್ ಪ್ಯಾಕ್ ರಿಮೂವ್ ಮಾಡೋವಾಗ ಜಸ್ಟ್ ಪ್ಲೇನ್ ವಾಟರಲ್ಲಷ್ಟೇ ಫೇಸ್ ವಾಶ್ ಮಾಡ್ಕೋಬೇಕು, ಮುಖ ತೊಳ್ಕೊಬೇಕು. ಹಾಗಿದ್ದರೆ ಮಾತ್ರ ಅದು ನಾವು ಫೇಸ್ ಪ್ಯಾಕ್ ಹಾಕಿರೋದ್ರ ಉಪಯೋಗ ನಮಗೆ ಸಿಗುತ್ತೆ. ಸೊ ಎಸ್, ನಾನು ಎಷ್ಟೋ ಜನ ವೀಡಿಯೋಸಲ್ಲಿ ನೋಡಿದ್ದೀನಿ ಹೆಂಗೆಂಗೋ ಫಿಲ್ಟ್ರೆಲ್ಲ ಹಾಕಿ ತೋರಿಸ್ತಾರೆ. ನಾನು ನಿಮಗೆ ನ್ಯಾಚುರಲ್ ಲೈಟಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಹೈಲೈಟಿಂಗ್ ಏರಿಯಾ ಎಲ್ಲ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ನಾನಿಲ್ಲಿ ರಿಂಗ್ ಲೈಟ್ ಇಟ್ಕೊಂಡಿಲ್ಲ ಅಥವಾ ಏನೇ ಎಡಿಟ್ ಏನೂ ಮಾಡಿಲ್ಲ, ಫಿಲ್ಟ್ರು ಕೂಡ ಹಾಕ್ಕೊಂಡಿಲ್ಲ. ನಾನು ನ್ಯಾಚುರಲ್ ಲೈಟಲ್ಲಿ ನನ್ನ ಸ್ಕಿನ್ ಹೆಂಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಗ್ಲೋ ಬಂದಿದೆ ನೋಡಿ. ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಎಲ್ಲರ ಸ್ಕಿನ್ನು ಇದೇ ಥರನೇ ಆಗುತ್ತೆ. ಸೊ ದಯವಿಟ್ಟು ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ನಾನು ಹೇಳೋ ಫೇಸ್ ಪ್ಯಾಕ್ ಆಗಲಿ ಅಥವಾ ಸ್ಕಿನ್ ಕೇರ್ ಆಗಲಿ ಟ್ರೈ ಮಾಡಿ ನೋಡಿ. ಖಂಡಿತ 1000% ನಿಮಗೆ ರಿಸಲ್ಟ್ ಬರುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಬಿಕಾಸ್ ಲಕ್ಷಗಟ್ಟಲೆ ವೇಸ್ಟ್ ಮಾಡಿ ಕೊನೆಗೆ ಅರ್ಥ ಮಾಡಿಕೊಂಡು ಸ್ಕಿನ್ ಕೇರಿಂದ ಸರಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನನ್ನ ಸ್ಕಿನ್ನನ್ನು ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಅದರಿಂದ ಅಷ್ಟು ಸಫರ್ ಮಾಡಿದ್ದೀನಿ. ಸೊ ಇವತ್ತು ಐ ಫೀಲ್ ಸೋ ಹ್ಯಾಪಿ. ನನ್ನ ಸ್ಕಿನ್ನು ಇಷ್ಟು ಚೆನ್ನಾಗಾಗಿದೆ. ಕನ್ನಡಿ ನೋಡ್ಕೊಳ್ಳೋದೇ ಒಂದು ಖುಷಿ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ ಆ್ಯಂಡ್ ರಿಸಲ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.